ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ. ಕ್ವಿಕ್ಕಾಗಿ ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು, ಲಂಚ್ ಬಾಕ್ಸ್ಗೆಲ್ಲ ಯೂಸ್ ಆಗುತ್ತೆ. 1 ಮೀಡಿಯಮ್ ಟೊಮೆಟೊ, ಈರುಳ್ಳಿ, 3-4 ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಕೊತ್ತಂಬರಿ. ಇದು MTRದು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. ಸೊ ಹಾಗಾಗಿ ನಾವು ರೋಸ್ಟ್ ಮಾಡೋದೇನು ಬೇಕಿಲ್ಲ, ಆಲ್ರೆಡಿ ರೋಸ್ಟ್ ಆಗಿರುತ್ತೆ. ಇಲ್ಲ ಹಸಿ ಶಾವಿಗೆ ಆದರೆ ನೀವು ಆಯಿಲ್ ಹಾಕಿ ರೋಸ್ಟ್ ಮಾಡಬೇಕಾಗತ್ತೆ. ಮೊದಲಿಗೆ ಬಾಣಲಿಗೆ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಬಿಸಿ ಆಗೋಷ್ಟರಲ್ಲಿ ನೋಡಿ, ಇದರಲ್ಲಿ 1 ಗ್ಲಾಸ್ ಶಾವಿಗೆ ತೊಗೋತಾ ಇದ್ದೀನಿ. ಇದರಲ್ಲಿ 3 ಗ್ಲಾಸ್ ನೀರು ಬೇಕಾಗತ್ತೆ. ನೋಡಿ, ರೋಸ್ಟ್ ಆಗಿರೋದ್ರಿಂದ ನಾವು ರೋಸ್ಟ್ ಏನು ಮಾಡೋದು ಬೇಕಾಗಲ್ಲ. ಈಗ ಆಯಿಲ್ ಕಾದಿದೆ, ಸಾಸಿವೆ ಹಾಕ್ಕೊಳ್ಳೋಣ. ಬೇಕಂದರೆ ನೀವು ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಬೋದು. ನಾನು ಇದರಲ್ಲಿ ಹಾಕ್ತಾ ಇಲ್ಲ. ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿ ಇಮಿಡಿಯೇಟಾಗಿ, ಹಸಿಮೆಣಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಮಕ್ಳಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡಿದ್ದೀನಿ. ಕರಿಬೇವು, ಈರುಳ್ಳಿ, ಟೊಮೆಟೊ ಎಲ್ಲ ಒಟ್ಟಿಗೆ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಲಾಸ್ಟಿಗೆ ಹಾಕ್ಕೊಳ್ಳೋಣ. ಈಗ ಟೊಮೆಟೊ, ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಲ್ಲು ಉಪ್ಪನ್ನು ಬಳಸ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಅದೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ನೋಡಿ, ಈಗೆಲ್ಲ ಬೇಯ್ತಾ ಇದೆ. ಚೆನ್ನಾಗೆಲ್ಲ ರೋಸ್ಟ್, ಟೊಮೆಟೊ, ಈರುಳ್ಳಿ ಎಲ್ಲ ನೀಟಾಗಿ ಬಾಯ್ಲ್ ಆಗಬೇಕು, ಚೆನ್ನಾಗಿ ಬೆಂದಿರಬೇಕು. ನಂತರ ನಿಮಗೆ ಟೈಮ್ ಇಲ್ಲಾಂದರೆ ಅದನ್ನೇ ಬಿಸಿನೀರು ಕೂಡ ಹಾಕೋಬೋದು. ಇಲ್ಲಾಂದರೆ ಮಾಮೂಲಿ ತಣ್ಣೀರನ್ನೇ 3 ಗ್ಲಾಸ್ ತಣ್ಣೀರನ್ನು ಹಾಕ್ಕೊಳ್ಳಿ. ಕ್ವಿಕ್ಕಾಗಿ ಆಗುತ್ತೆ, ಲಂಚ್ ಬಾಕ್ಸ್ಗೂ ಈಸಿ ಆಗುತ್ತೆ, ಕೆಲ್ಸಕ್ಕೆ ಹೋಗೋರಿಗೆಲ್ಲ ತುಂಬ ಬೇಗ ಆಗುತ್ತೆ, ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ನೋಡಿ, ಈಗ ನೀರನ್ನು ಹಾಕಿದ್ಮೇಲೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ನೀರೆಲ್ಲ ಚೆನ್ನಾಗಿ ಮಳ್ಳೋ ತನಕ ಬಿಡಬೇಕು, ಕುದಿಬೇಕು ನೀರೆಲ್ಲ. ನೋಡಿ, ಸೊಪ್ಪು ಹಾಕಿಯೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಈಗ ನೀರು ಮಳ್ತಾ ಇದೆ. ಈಗ ನಾವೇನು ಶಾವಿಗೆ ರೋಸ್ಟೆಡ್ ಇದೆ, ಆಲ್ರೆಡಿ ರೋಸ್ಟೆಡ್ ಶಾವಿಗೆ ಆಗಿರೋದ್ರಿಂದ ಡೈರೆಕ್ಟಾಗೆ ಯೂಸ್ ಮಾಡ್ಬೋದು. ನೋಡಿ, ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಶಾವಿಗೆಗೆ 3 ಗ್ಲಾಸಸ್ ವಾಟರ್ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಅಂಟ್ಕೊಳ್ಳೋದಿಲ್ಲ, ಏನಿಲ್ಲ, ನೀಟಾಗಿ ಚೆನ್ನಾಗಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡೋಣ. ನಿಧಾನವಾಗಿ ಶಾವಿಗೆ ಬೇಯೋದಕ್ಕೆ ಬೇಯ್ತಾ ಇದೆ. ತಳ ಹತ್ತದೇ ಇರೋ ರೀತಿ 1-2 ಸರಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಒಂದು 15 ಮಿನಿಟ್ಸಲ್ಲೆಲ್ಲ ಆಗೋಗ್ಬಿಡುತ್ತೆ, ಬೇಗ ಆಗುತ್ತೆ. ನಾವೇನು ಟಿಫನ್ ಮಾಡಬೇಕು ಬೆಳಿಗ್ಗೆ ಅನ್ನೋದಕ್ಕೆ ಬೆಸ್ಟ್ ಟೈಮ್ ಶಾರ್ಟೇಜ್ ಇದ್ದಾಗ ಟೇಸ್ಟಿಯಾಗಿರುತ್ತೆ, ಒಳ್ಳೆಯದು. ನೋಡಿ, ಒಂದು ಸ್ವಲ್ಪನೂ ಅಂಟಂಟಾಗಿಲ್ಲ, ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಶಾವಿಗೆ ಬಾತ್. ರೆಡಿಯಾಗಿದೆ. ಇದನ್ನು ಕ್ಲೋಸ್ ಮಾಡಿ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಬೋದು. ಲಂಚ್ ಬಾಕ್ಸ್ಗೆಲ್ಲ ಒಳ್ಳೆ ರೆಸಿಪಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.